ಶಿವ ಶಿವ ಸಂಕಮ್ಮ ಮಾದಪ್ಪ ಕೊಟ್ಟಂತ ಭಾಗ್ಯನೆಲ್ಲ ಎರಡು ನೇತ್ರದಿಂದ ದುರು ನೋಡ್ಬಿಟ್ರು. ಶಿವ ಅಯ್ಯೋ ಭಗವಂತ, ಇದಕ್ಕೆ ತಾನು ಹಿಂದಿನ ಪೂರ್ವಿಕರು ಗಾದೆ ಮಾತು ಹೇಳಿದ್ದಾರೆ. ಹೇಗೆ? ಮೂದೇವ್ ಕೊಟ್ರೆ ಮೂರಕ್ಕೆ ಸಾಲದ ಭಾಗ್ಯ, ಮಾದಪ್ಪ ಕೊಟ್ರೆ ಅಮ್ಮ ನಡೆದ ಭಾಗ್ಯ ಅಂತ ಹೇಳ್ಬಿಟ್ಟು ಮಾದಪ್ಪ ಕೊಟ್ಟ ಭಾಗ್ಯವೆಲ್ಲ ಮನಮನವೆಲ್ಲ ತುಂಬಿದವೋ. ಮಾದೇವ ಮಾದಪ್ಪ ಕೊಟ್ಟ ಭಾಗ್ಯವೆಲ್ಲ ಮೂಲಗಳಿಗೆ ರಾಸ್ಯ ತುಂಬೋಗ್ಬಿಡ್ತು ಅಂತ ಹೇಳಿ ಸಂಕಮ್ಮ ಚಾಳದಲ್ಲಿ. ಹೌದಪ್ಪ, ಈ ಕಡೆ ನನ್ನಪ್ಪ ಮೂಡಲಮಲೆ ಮುದ್ದ ಮಹದೇಶ್ವರ. ಸಂಕಮ್ಮ, ನಾನು ಬಂದು ಬಾಳ ಗೊತ್ತಾಗೋಗ್ಬಿಡ್ತು ನನ್ನ ಕಂದ. ಹೌದು ಕಂದ, ನಿನ್ನ ಮುತ್ತೈದೆ ದಾನವನ ಕೊಟ್ಟು ನನ್ನ ಕಂದ ಮೂಡಲಾಗಿದ್ದಾಗ ಅಯ್ಯೋಡಮಲೆ ಕೈಲಾಸಕ್ಕೆ ಕಳಗ ಬಿಡವ ಅಂತ ಹೇಳಿದ್ರಂತೆ. ಶಿವ ಅದು ಒಳ್ಳೆದೆ ನನ್ನ ಕಂದ ಸಂಕಮ್ಮ. ಹೌದು, ಭಿಕ್ಷಕ್ಕೆ ಬಂದಂತ ನಮ್ಮಂತ ಹತಿಗಳನ್ನ ಅಪಾರ ಹೊತ್ತು ನಿಲ್ಲಿಸಬಾರದು. ಹೌದು ತಾಯಿ, ಅಥವಾ ಹಾಗೆ ಕಳಗಬಾರದು ನನ್ನ ಕಂದ. ನಿಜ ನಿಜ, ಅಪಾರ ಹೊತ್ತು ನಿಲ್ಲಿಸಿ ದಾನವನ ಕೊಟ್ಟದೆ ಒಂದುಂಟಾದರೆ ಕಮ್ಮಳಾಗಿ ಇಸ್ಕೊಂಡು ಕೂಲಿ ಕೊಟ್ಟಂತ ಒಪ್ಪಂದವಾಗುತ್ತೆ. ಹೌದು ಕಂದ, ಅಥವಾ ಏನಾದ್ರೂ ಹಾಗೆ ಕಳಗ್ಬಿಟ್ರೆ ನನ್ನ ಕಂದ ಅಘೋರವಾದಂತ ಪಾಪಕ್ಕೆ ನೀನು ಗುರಿಯಾಗಬೇಕಾಗುತ್ತೆ. ನಿಜ ನಿಜ, ಆದ್ರಿಂದ ಕೇಳವ ನನ್ನ ಕಂದ ಸಂಕಮ್ಮ. ಹೌದು, ಇಲ್ಲ ಮುತ್ತದೆ ಕೈಯನ ದಾನವನಿ ಮೂಡಲ ಮನೆಗೆ ಕಡಗವ್ವ. ಏನು ಮಗಳೇ ಶಿವ ಶಿವ. ಮಹದಪ್ಪ ಹಾಡಿದಂತ ಮಾತನ್ನ ಕೇಳಿಕೊಂಡು ಸೆರಡೆ ಸಂಕಮ್ಮ. ನಿಜ ನಿಜ, ಪರಮಾತ್ಮ ಮಹದೇಶ್ವರ ಮಾದಪ್ಪ, ನೀವು ಭಾಗ್ಯ ಕೊಟ್ಟದು ಸರಿ, ನಾನು ಭಾಗ್ಯ ತಕ್ಕೊಂಡದು ಸರಿ ಮಾದಪ್ಪ. ಹೌದು ಕಂದ, ಮತ್ತೇ ನನ್ನ ಕಂದ ಸಂಕಮ್ಮ ಅಂತ ಹೇಳಿದ್ರಂತೆ. ನಿಜ ನಿಜ, ಮಾದಪ್ಪ ಹಾಳಾದಂತ ಪಾಪಿ ಮುಖವನ್ನ ಹೆಂಗ ತೋರಲಿ ಮಹದೇಶ್ವರ, ಹಾಗಂದ್ರೆ ನನ್ನ ಕಂದ ಸಂಕಮ್ಮ ಅಂತ ಹೇಳಿದ್ರಂತೆ. ಹೌದು, ಅಯ್ಯೋ ಮಾದಪ್ಪ, ನಮ್ಮ ತಾಯಿ ಗರ್ಭದಲ್ಲಿ 9 ತಿಂಗಳ ಯಾವ ರೀತಿಯಾಗಿದ್ದನೋ ನಿಜ ಅದೇ ಪ್ರಕಾಶವಾಗಿ ಅರಮನೆ ಒಳಗಿದ್ದೀನಿ ಮಹದೇಶ್ವರ. ಹೌದಪ್ಪ, ಅದು ಅಲ್ಲದೆ ಹೇಳ್ತಾ ಇದ್ದೀನಿ ಕೇಳಿ ನನ್ನಪ್ಪ ಮೂಡಲಮಲೆ ಮುದ್ದು ಮಹದಪ್ಪ. ಸಂದೇಹ ಭಾಗ್ಯ ಕೊಟ್ಟ ಮಾದೇವ ನೀವು ಹುಟ್ಟು ಸೆರಗ ಕೊಟ್ಟೋಗಿ. ಮಾದೇವ ಮಾದೇವ ಎಲ್ಲಿದ್ದಯ್ಯಪ್ಪ ಮಾದೇವ ನಿನ್ನ ಭಕ್ತರ ದುಡುವ ನೋಡಯ್ಯ.